ಮಾಜಿ ಡಾನ್ ಮುತ್ತಪ್ಪ ರೈ ಮಗ ರಿಕ್ಕಿ ರೈ ಮೇಲೆ ಗುಂಡೇಟು. ಯಾರು ಇದರ ಹಿಂದಿನ ಕುಮ್ಮಕ್ಕು ಯಾರದ್ದು? ಯಾರು ಇದರ ಹಿಂದಿನ ರೂವಾರಿ? ಮುತ್ತಪ್ಪ ರೈ ಮಗನ ಮೇಲಿನ ದಾಳಿಗೆ ಕುಮ್ಮಕ್ಕು ಕೊಟ್ಟಿದ್ಯಾರು? ರಿಕ್ಕಿ ರೈ ಕೊಲೆ ಮಾಡಲು ರೆಕ್ಕಿ ಮಾಡಿದ್ದು ಯಾರು? ಮಾಜಿ ಡಾನ್ ಪುತ್ರನ ಮೂಗು ಬಲಗೈ ಸೀಳಿದೆ ಗುಂಡು. ಬಿಡದಿಯ ಮುತ್ತಪ್ಪ ರೈ ನಿವಾಸದ ಬಳಿ ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಮಧ್ಯರಾತ್ರಿ ಪ್ರೊಫೆಷನಲ್ ಶಾರ್ಪ್ ಶೂಟರ್ಗಳಿಂದಲೇ ಫೈರಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಬೆಳಿಗ್ಗೆಯಿಂದಲೂ ಕೂಡ ಈ ಅಟ್ಯಾಕ್ ಆದಂತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಅಲ್ಲಿಂದ ಸಂಪೂರ್ಣವಾದಂತಹ ಚಿತ್ರಣವನ್ನ ತೆರೆದಿಡ್ತಾ ಇದೆ. ತನಿಖೆಯೂ ಕೂಡ ಈಗ ನಾನಾ ಆಯಾಮಗಳಲ್ಲಿ ನಡೀತಾ ಇದೆ. ಸದ್ಯಕ್ಕೆ 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಲವಾರು ಅನುಮಾನಗಳಿದಾವೆ. ರಿಕ್ಕಿ ರೈ ಆಗಷ್ಟೇ ರಷ್ಯಾದಿಂದ ಬಂದು ತಮ್ಮ ಮನೆಯಲ್ಲಿದ್ರು, ಬಿಡದಿಯ ಮನೆಯಲ್ಲಿದ್ರು. ಅವರು ಸದಾಶಿವನಗರದ ತಮ್ಮ ಅಪಾರ್ಟ್ಮೆಂಟ್ಗೆ ಹೋಗೋರಿದ್ರು, ಫ್ಲಾಟ್ಗೆ ಹೋಗೋರಿದ್ರು. ಆದ್ರೆ ರಾತ್ರಿ ಸುಮಾರು 11 ಗಂಟೆಗೆ ಹೊರಟಬೇಕು ಅಂತೇಳಿ ಹೊರಟವರು ತಮ್ಮ ಪರ್ಸ್ ಬಿಟ್ಟು ಬಂದ ಹಿನ್ನೆಲೆಯಲ್ಲಿ ವಾಪಸ್ ಮನೆಗೆ ಹೋಗಿ ಅದಾದ ನಂತರ ರಿಕ್ಕಿ ರೈ ಪರ್ಸ್ ತಗೊಂಡು ವಾಪಸ್ ಮನೆ ಗೇಟಿಂದ ಹೊರಗಡೆ ಬರ್ತಾ ಇದ್ದಂತೆ ಕಾದು ಕುಳಿತಿದ್ದಂತ ಈ ಅಟ್ಯಾಕರ್ಸ್ ಅವ್ರ ಮೇಲೆ ಗುಂಡಿನ ದಾಳಿ ಮಾಡಿದ್ದಾರೆ. 2 ಸುತ್ತು ಗುಂಡು ಹಾರಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. ಅವರ ಮೂಗು ಮತ್ತೆ ಕೈಯನ್ನ ಸೀಳ್ಕೊಂಡು ಗುಂಡು ಸಾಗಿದೆ. ಹೀಗಾಗಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರುವ ರಿಕ್ಕಿ ರೈ ಬೆಳಿಗ್ಗೆ ಅವರಿಗೆ ಸರ್ಜರಿ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿ ಲಭ್ಯ ಆಗಿದೆ. ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ಬೆಳಿಗ್ಗೆಯಿಂದಲೂ ಕೂಡ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿ ರೈ ಚಿಕಿತ್ಸೆ ಪಡ್ಕೊಳ್ತಾ ಇದ್ರೆ ಮಣಿಪಾಲ್ ಆಸ್ಪತ್ರೆಯ ಎದುರುಗಡೆಯಿಂದ ನಮ್ಮ ಪ್ರತಿನಿಧಿ ಅರವಿಂದ್ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇದ್ರು. ಅದಕ್ಕಿಂತ ಮುಂಚೆ ಅವ್ರನ್ನ ಮಾತಾಡೋದಕ್ಕಿಂತ ಮುಂಚೆ ನೋಡಿ, ರಿಕ್ಕಿ ರೈ ಮೇಲೆ ಆಗಿರುವಂತಹ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ರಿಕ್ಕಿ ರೈ ಮೇಲೆ ದಾಳಿಗೆ ಪ್ಲಾನ್ ಮಾಡಿದ್ ಯಾರು ಗೊತ್ತಾ? 1 ದಾಳಿ 2 ಗುಂಡು ಫೈರಿಂಗ್ ಹಿಂದೆ 10 ಅನುಮಾನ, ಅಂಕೆ ಶಂಕೆ. ಮಲಮಗ ರಿಕ್ಕಿ ರೈ ಕೊಲೆಗೆ ಸುಪಾರಿ ನೀಡಿದ ಅನುರಾಧ, ಮುತ್ತಪ್ಪ ರೈ ಮಾಜಿ ಪತ್ನಿ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ರಾಕೇಶ್ ಮಲ್ಲಿ, ಅನುರಾಧ ಸೇರಿದಂತೆ 4 ಜನರ ವಿರುದ್ಧ ದೂರು ದಾಖಲಾಗಿದೆ. 100 ಕೋಟಿ ಆಸ್ತಿ ವಿಚಾರಕ್ಕೆ ಈ ಅಟ್ಯಾಕ್ ಏನಾದ್ರೂ ನಡೀತಾ? ಮುತ್ತಪ್ಪ ರೈ ಮಗ ರಿಕ್ಕಿ ರೈಯನ್ನ ಕೊಲೆ ಮಾಡುವಂತ ಸಂಚು ರೂಪಿಸಿದ್ರ ಯಾರವರು? 4 ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. 1 ದಾಳಿ 2 ಗುಂಡು ಫೈರಿಂಗ್ ಹಿಂದಿನ ಕುಮ್ಮಕ್ಕು ಯಾರದ್ದು? ರೂವಾರಿ ಯಾರು? ಮಲಮಗ ರಿಕ್ಕಿ ರೈಯನ್ನ ಕೊಲೆ ಮಾಡೋದಕ್ಕೆ ಅನುರಾಧ ಏನಾದ್ರೂ ಸುಪಾರಿ ಕೊಟ್ರ? ಪ್ರೊಫೆಷನಲ್ ಶಾರ್ಪ್ ಶೂಟರ್ಗಳು ಹೊಂಚು ಹಾಕಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪ್ರಾಥಮಿಕವಾಗಿ ಪೊಲೀಸರ ತನಿಖೆ ವೇಳೆ ತಿಳಿದು ಬಂದಿದೆ. ಸದ್ಯಕ್ಕೆ ನಾನಾ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅನುರಾಧ ಮುತ್ತಪ್ಪ ರೈ ಅವರ 2ನೇ ಹೆಂಡತಿ. ಆಕೆಗೆ ಆಸ್ತಿ ವಿಚಾರವಾಗಿ ಮುತ್ತಪ್ಪ ರೈ ಬದುಕಿರುವಾಗಲೇ ಮುತ್ತಪ್ಪ ರೈ ಆಸ್ತಿ ಕೊಡಬೇಕು ಅಂತ ಹೇಳಿ ಕೇಳಿದ್ಲು. ಕೋರ್ಟ್ನಲ್ಲಿ ದಾವೆ ಕೂಡ ಹೋಗಿದ್ರು. ನಿರಂತರವಾಗಿ ಅದು ಎಲ್ಲವೂ ಕೂಡ ನಡೀತಾ ಇತ್ತು. ಅದೆಲ್ಲದರ ಹೊರತಾಗಿ ಮಗನನ್ನ ಕೊಲೆ ಮಾಡುವಂತ ಪ್ರಯತ್ನಕ್ಕೇನಾದ್ರೂ ಅವರು ರೂವಾರಿ ಆದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಸದ್ಯಕ್ಕೆ ಅನುಮಾನ ಇದೆ. ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸಂಪರ್ಕದಲ್ಲಿದ್ದಾರೆ ಅರವಿಂದ್ ಮಣಿಪಾಲ್ ಆಸ್ಪತ್ರೆಯ ಮುಂಭಾಗದಿಂದ. ಅರವಿಂದ್, ಸದ್ಯಕ್ಕೆ ಈಗ ಎಕ್ಸಾಕ್ಟ್ ಆಗಿ ಅವರು ಎಲ್ಲಿ ಘಟನೆ ಆಯ್ತಲ್ಲ ಆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ತಾವೀಗ ಆ ಸ್ಪಾಟ್ ತಲುಪಿದಿರಿ. ಬೆಳಗ್ಗೆಯಿಂದಲೂ ಮಾದೇವಸ್ವಾಮಿ ಎಲ್ಲ ಇದ್ರು. ಸದ್ಯಕ್ಕೆ ಈಗ ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ನಡೀತಾ ಇದೆ? ಪ್ರಾಥಮಿಕವಾಗಿ ಏನೇನ್ ಮಾಹಿತಿ ಸಿಕ್ಕಿದೆ? ಅವರ ಕುಟುಂಬದವರೆಲ್ಲ ಏನ್ ಹೇಳ್ತಾ ಇದ್ದಾರೆ? ಅರವಿಂದ್. ಎಸ್ ರಂಜಿತ್, ಖಂಡಿತವಾಗ್ಲೂ ನಿನ್ನೆ ತಡರಾತ್ರಿ ರಿಕ್ಕಿ ರೈ ಅವರ ಮೇಲೆ ಗುಂಡಿನ ದಾಳಿಯಾಗಿತ್ತು. ನಾವು ಪ್ರಮುಖವಾಗಿ ಅದೇ ಸ್ಥಳದಿಂದ ಈಗ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದೇನ್ ಮನೆ ಕಾಣುತ್ತೆ, ಇಲ್ಲಿ ರಿಕ್ಕಿ ರೈ ಅವರು ಪ್ರತಿ ಬಾರಿ ಕೂಡ ಇಲ್ಲಿ ತಂಗ್ತಾ ಇದ್ರು. ಬೇರೆ ದೇಶ ಅಂದ್ರೆ ಹೊರದೇಶದಲ್ಲಿ ಅವರು ಇದ್ರು. ರಷ್ಯಾದಲ್ಲಿ ಬಂದಾಗ, ಬೆಂಗಳೂರಿಗೆ ಬಂದಾಗ ಅವರು ಸದಾಶಿವನಗರ ಮನೆಯಲ್ಲಿ ಇರ್ತಿದ್ರು. ಅದಾದ ನಂತರ ನಿನ್ನೆ ಸಂಜೆ ಸುಮಾರು 7:30ಕ್ಕೆ ಅವರು ಈ ಒಂದು ಮನೆಗೆ ಬಂದಿರ್ತಾರೆ. ಅದಾದ ಬಳಿಕ 11 ಗಂಟೆಗೆ ಮತ್ತೆ ಸದಾಶಿವನಗರ ಮನೆಗೆ ಹೋಗುವಂತ ಹಾದಿಯಲ್ಲಿ, ಅಂದ್ರೆ ಇದೇ ಮಾರ್ಗವಾಗಿ ಅವರು ಹೋಗ್ತಾ ಇರ್ತಾರೆ. ಈಗ ನೀವು ನೋಡ್ತಾ ಇದ್ದೀರಿ, ಈ ಕ್ರೈಮ್ ಸ್ಪಾಟ್ ಏನಿದೆ, ಇದೇ ಸ್ಪಾಟ್ ನಲ್ಲಿ ಆ ಒಂದು ಬ್ಲಾಕ್ ಫಾರ್ಚುನರ್ ಕಾರ್ ಬಂದು ನಿಲ್ಲುತ್ತೆ. ಅಂದ್ರೆ ಅವರು ಇಲ್ಲಿಂದ ಒಂದು ಸದಾಶಿವನಗರ ಮನೆಗೆ ಏನು ಹೋಗ್ತಿರ್ತಾರೆ, ಆ ಒಂದು ಸಂದರ್ಭದಲ್ಲಿ 1 ಸುತ್ತಿನ ದಾಳಿ ಆಗುತ್ತೆ. ಆಗ ಟೈರ್ ಬರ್ಸ್ತಾ ಇದ್ದ ಅನ್ನುವಂತ ಹಂತದಲ್ಲಿ ಆ ಕಾರ್ ಚಾಲಕ ಬಸವರಾಜ್ ಏನಿರ್ತಾರೆ, ಅವರು ಕಾರನ್ನ ಹಿಡಿದು ಬಂದು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಂತ ಹಂತದಲ್ಲಿ ಏನೂ ಆಗಿಲ್ಲ ಅಂತ ಗಮನಿಸಿ ಮತ್ತೆ ಮುಂದೆ ಹೋಗ್ತಾರೆ. ಸದಾಶಿವನಗರ ಅತ್ತ ಹೋಗಬೇಕಾಗುವಂತ ಸಂದರ್ಭದಲ್ಲಿ ಬಿಡದಿಯ ರೈಲ್ವೆ ಗೇಟ್ ಏನಿರುತ್ತೆ, ಆ ಒಂದು ಕ್ರಾಸ್ ಏನಿರುತ್ತೆ, ಅಲ್ಲಿ ಹೋಗ್ತಾರೆ. ಅಲ್ಲಂತ ಸಂದರ್ಭದಲ್ಲಿ ಈ ಒಂದು ರಿಕ್ಕಿ ರೈ ಅವರು ತನ್ನ ಪರ್ಸ್ ನ ಮರೆತು ಬಿಟ್ಟಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಮತ್ತೆ ಮರಳಿ ಅವರು ಈ ಒಂದು ಬಿಡದಿಯ ಮನೆ ಹತ್ರ ಬರೋದಕ್ಕೆ ಹೋಗ್ತಾರೆ. ಬರುವಂತ ಸಂದರ್ಭದಲ್ಲಿ ಇದೇ ಸ್ಪಾಟ್ ನಲ್ಲಿ
ಬರ್ತಿದ್ದಾಗೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಮನೆ ಏನಿದೆ, ಮನೆಯ ಒಂದು ಎದುರು ಭಾಗದಲ್ಲಿ ಒಂದು ಲೇಔಟ್ ಇದೆ. ಆ ಒಂದು ಖಾಸಗಿ ಲೇಔಟ್ ಏನಿದೆ ಜಾಗ, ಆ ಜಾಗದ ಆ ಕಾಂಪೌಂಡ್ ಏನಿದೆ, ಆ ಟ್ರಾನ್ಸ್ಫಾರ್ಮರ್ ಪಕ್ಕ ಕಾಂಪೌಂಡ್ ಏನಿದೆ, ಅಲ್ಲಿಂದ ಒಂದು 2 ಸುತ್ತಿನ ಗುಂಡಿನ ದಾಳಿ ಆಗಿರುವಂತದ್ದು. ಅಂದ್ರೆ ಅವರು ಮೊದಲು ಹೋಗುವ ಸಂದರ್ಭದಲ್ಲೂ ಕೂಡ ಒಂದು ಹಂತದಲ್ಲಿ ದಾಳಿಯಾಗಿತ್ತು. ಅದಾದ ಬಳಿಕ ಮತ್ತೆ ಅವರು ಮರಳಿ ಮನೆಗೆ ಬರ್ತಾ ಇರ್ತಾರೆ. ಆ ಒಂದು ಹಂತದಲ್ಲಿ ಕೂಡ ಮತ್ತೆ ದಾಳಿಯಾಗಿರುವಂತದ್ದು. ಆ ಸಂದರ್ಭದಲ್ಲಿ ಡ್ರೈವರ್ ಬಸವರಾಜ್ ಪಾರಾಗ್ತಾರೆ. ಆದ್ರೆ ಹಿಂದೆ ಕೂತಂತಹ ರಿಕ್ಕಿ ರೈ ಅವರಿಗೆ ಮೂಗಿಗೆ ಹಾಗೂ ಅವರ ಕೈಗೆ ಒಂದು ಗುಂಡಿನ ದಾಳಿ ಆಗಿರುವಂತದ್ದು. ಅದಾದ ಬಳಿಕ ಅವರನ್ನ ಸ್ಥಳಕ್ಕೆ ಅಂದ್ರೆ ಸ್ಥಳೀಯ ಆಸ್ಪತ್ರೆಗೆ ದಾಖಲೆ ಮಾಡ್ತಾರೆ. ಆ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನ ದಾಖಲೆ ಮಾಡ್ತಾರೆ. ಈ ಒಂದು ತನಿಖೆಯನ್ನ ನಾವು ನೋಡಿದಾಗ ಪೊಲೀಸರು ಪ್ರಾಥಮಿಕವಾಗಿ ಹೇಳ್ತಾ ಇರುವಂತದ್ದು ಆಸ್ತಿ ವಿಚಾರವಾಗಿ ಇಲ್ಲಿ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಬಸವರಾಜ್ಗೆ ಈ ಒಂದು ಘಟನೆ ನಡೆದ ಬಳಿಕ ರಿಕ್ಕಿ ರೈ ಅವರು ಹೇಳಿರುವಂತದ್ದು ಅಂದ್ರೆ ಈ ಹಿಂದೆ ಕೂಡ ವೈಷಮ್ಯಗಳು ನಡೀತಾ ಇತ್ತು, ಆಸ್ತಿ ವಿಚಾರಕ್ಕೆ ಕಲಹಗಳು ಆಗ್ತಾ ಇದ್ವು, ನನ್ನ ತಂದೆ ಕೂಡ ಹಲವು ಬಾರಿ ನನಗೆ ಹುಷಾರಾಗಿರು ಅನ್ನುವಂತಹ ಮಾತನ್ನ ಬದುಕಿದ್ದಾಗ ಹೇಳಿದ್ರು ಅನ್ನುವಂತ ಮಾತನ್ನ ರಿಕ್ಕಿ ರೈ ಅವರು ಬಸವರಾಜ್ ಹೇಳಿರ್ತಾರಂತೆ. ಎಫ್ಐಆರ್ ನಲ್ಲಿ ಸದ್ಯ ಬಸವರಾಜ್ ಅವರು ಕೊಟ್ಟಂತಹ ದೂರಿನ ಮೇರೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಆ ಎಫ್ಐಆರ್ ನಲ್ಲಿ ಹಲವು ಮಾಹಿತಿಯನ್ನ ಬಸವರಾಜ್ ಅಂದ್ರೆ ಕಾರು ಚಾಲಕ ಬಸವರಾಜ್ ಹೇಳಿರುವಂತದ್ದು ಈ ಹಿಂದೆ ಕೂಡ ಹುಷಾರಾಗಿರುವಂತ ಹೇಳ್ತಾ ಇದ್ರು. ಈಗ ಘಟನೆ ನಡೆದಾದ ಬಳಿಕ ಅನುರಾಧ ಏನಿದ್ದಾರೆ ಅಂದ್ರೆ ಮುತ್ತಪ್ಪ ರೈ ಅವರ 2ನೇ ಹೆಂಡತಿ ಏನಿದ್ದಾರೆ ರಿಕ್ಕಿ ರೈ ಅವರ ಮಲತಾಯಿ, ಅವರಿಗೆ ಹಾಗೂ ಇವರಿಗೆ ಅಂದ್ರೆ ವಿಲ್ ಮಾಡಿರ್ತಾರೆ. ಆ ಒಂದು ಆಸ್ತಿ ವಿಚಾರವಾಗಿ ಕೋರ್ಟ್ ನಲ್ಲಿ ದಾವೆಯನ್ನು ಕೂಡ ರಿಕ್ಕಿ ರೈ ಅವರು ಹೂಡಿರ್ತಾರೆ. ಆ ದಾವೆಗೆ ಸಂಬಂಧಪಟ್ಟಂತೆ ಒಂದು ಆಸ್ತಿ ವೈಷಮ್ಯದಿಂದ ಈ ಘಟನೆ ನಡೆದಿದೆ ಅನ್ನುವಂತಹ ಮಾತನ್ನ ಅಂದ್ರೆ ಘಟನೆ ನಡೆದ ಬಳಿಕ ಸ್ಥಳೀಯ ಆಸ್ಪತ್ರೆಗೆ ಏನ್ ಕರೆದುಕೊಂಡು ಹೋಗ್ತಾರೆ, ಆ ಒಂದು ಸಂದರ್ಭದಲ್ಲಿ ಆ ಒಂದು ಕಾರ್ ಚಾಲಕನಿಗೆ ರಿಕ್ಕಿ ರೈ ಅವರು ಪ್ರಾಥಮಿಕವಾಗಿ ಈ ರೀತಿಯಾಗಿ ನನ್ನ ಮೇಲೆ ಘಟನೆ ನಡೆದಿದೆ, ಕಾರಣ ಈ ಒಂದು ಆಸ್ತಿ ವಿಚಾರವಾಗಿ ಆಗಿರಬೇಕು ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂತದ್ದು ಪ್ರಕರಣದಲ್ಲಿ 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಅನುರಾಧ ಸೇರಿ ರಾಕೇಶ್ ಮತ್ತು ನಿತೇಶ್ ಅನ್ನುವಂತ ಇಬ್ಬರು ಹಾಗೆ ವೈದ್ಯನಾಥನ್ ಅವರ ಮೇಲೆ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು. ಅಲ್ಲಿ ಮುತ್ತಪ್ಪ ರೈ ಅವ್ರಿಗೂ ಕೂಡ ಹಾಗೆ ರಾಕೇಶ್ ಅವ್ರಿಗೂ ಕೂಡ ಈ ಹಿಂದೆ ವೈಮನಸ್ಸಿತ್ತು, ವ್ಯವಹಾರದಲ್ಲಿ ಕಲಹಗಳಿದ್ವು ಅನ್ನುವಂತಹ ಒಂದು ಮಾತನ್ನ ಕೂಡ ಮುತ್ತಪ್ಪ ರೈ ಅವರು ಈ ಹಿಂದೆ ಕೂಡ ರಿಕ್ಕಿ ಅವ್ರಿಗೆ ಹೇಳಿದ್ರಂತೆ. ಹುಷಾರಾಗಿರು ಅನ್ನುವಂತ ಮಾತನ್ನ ಕೂಡ ಅವರು ಈ ಹಿಂದೆ ನನಗೆ ಹೇಳಿದ್ರು ಅನ್ನುವಂತ ಮಾತನ್ನ ರಿಕ್ಕಿ ರೈ ಅವರು ಅಂದ್ರೆ ಚಾಲಕ ಏನಿರ್ತಾನೆ ಬಸವರಾಜ್ ಅವ್ರಿಗೆ ಹೇಳಿದ್ರು. ಸುಮಾರು 4 ರಿಂದ 5 ವರ್ಷಗಳಿಂದ ಬಸವರಾಜ್ ಕಾರ್ ಚಾಲಕನಾಗಿ ರಿಕ್ಕಿ ಅವ್ರ ಜೊತೆಗೆ ಕೆಲಸ ಮಾಡ್ತಿರ್ತಾರೆ. 2 ದಿನದ ಹಿಂದೆ ಅಷ್ಟೇ ರಷ್ಯಾದಿಂದ ಇಲ್ಲಿಗೆ ರಿಕ್ಕಿ ಅವರು ಬಂದಿರ್ತಾರೆ. ಸದಾಶಿವನಗರದಿಂದ 7:15 ಬಂದಂತಹ ರಿಕ್ಕಿ ರೈ 11 ಗಂಟೆಗೆ ಮತ್ತೆ ಹೋಗುವಂತ ಇನ್ಫಾರ್ಮೇಶನ್ ಹೇಗೆ ಲೀಕ್ ಆಯ್ತು ಅನ್ನುವಂಥದ್ದು ಇಲ್ಲಿ ಗಂಭೀರವಾಗಿ ಕಾಣಿಸ್ತಾ ಇರುವಂತಹ ಮಾಹಿತಿ ಒಂದು. ಮತ್ತೊಂದು ಕಡೆ ಈ ಒಂದು ಘಟನೆ ನಡೆದ ಬಳಿಕ ವಕೀಲರಿಗೆ ಕರೆ ಮಾಡಿ ಈ ರೀತಿಯಾದಂತಹ ದಾಳಿ ಆಗಿದೆ ಅನ್ನುವಂತಹ ಮಾತನ್ನ ಕೂಡ ಇವರು ಕರೆ ಮಾಡಿ ಹೇಳ್ತಾರೆ. ಅದರ ಜೊತೆಗೆ ಇಲ್ಲಿ ನಾವು ಗಮನಿಸಿದಾಗ ಈ ಒಂದು ಕ್ರೈಮ್ ಸೀನ್ ನ ಗಮನಿಸಿದಾಗ ನೀವು ನೋಡಬಹುದು ಇಲ್ಲೆಲ್ಲೂ ಕೂಡ ಸಿಸಿಟಿವಿ ದೃಶ್ಯಾವಳಿಗಳು ಅಂದ್ರೆ ಸಿಸಿಟಿವಿಗಳಿಲ್ಲ, ಅಳವಡಿಕೆ ಆಗಿಲ್ಲ. ಈ ಒಂದು ಪ್ರಿಮೈಸಿಸ್ ಏನಿದೆ ಕಂಪ್ಲೀಟ್ ಆಗಿ ಖಾಸಗಿಯ ಒಂದು ಮಾಲೀಕತ್ವ ಒಡೆತನದಲ್ಲಿ ಇರುವಂತದ್ದು, ರಿಕ್ಕಿ ರೈ ಅವರ ಒಡೆತನದಲ್ಲಿ ಇರುವಂತಹ ಪ್ರಿಮೈಸಿಸ್. ಈ ಸುತ್ತಮುತ್ತ 1 ಕಿಲೋಮೀಟರ್ ಎಲ್ಲೂ ಕೂಡ ಸಿಸಿಟಿವಿ ಅನ್ನುವಂಥದ್ದಿಲ್ಲ. ಹಾಗಾಗಿ ಪ್ರೀ ಪ್ಲಾನ್ಡ್ ಆಗಿ ಇಲ್ಲಿ ಈ ಮುಂಚೆ ಈ ಹಿಂದೆ ರೆಕ್ಕಿ ಮಾಡಿ ಈ ಒಂದು ದಾಳಿಗೆ ಸಂಚು ಮಾಡಿ ಬಂದಿರುವಂತಹ ಒಂದು ಶಂಕೆ ಆರೋಪ ಈಗ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಆಸ್ತಿ ವಿಚಾರವಾಗಿ ಕಲಹಗಳಿದ್ವು. ವ್ಯವಹಾರದಲ್ಲಿ ಅಂದ್ರೆ ಎಂಆರ್ ಪ್ರಾಪರ್ಟೀಸ್ ಏನಿತ್ತು ಇವರು ರಿಯಲ್ ಎಸ್ಟೇಟ್ ಅನ್ನ ನೋಡ್ಕೊಳ್ತಾ ಇದ್ರು. ಹಾಗಾಗಿ ಜೊತೆಗೆ ಈ ಒಂದು ವ್ಯವಹಾರ ಏನಿತ್ತು ಆಸ್ತಿ ವಿಚಾರವಾಗಿ ವೈಮನಸ್ಸಿತ್ತು, ವೈಮನಸ್ಸಿನಿಂದಾನೇ ಈ ರೀತಿಯಾದಂತಹ ಕೃತ್ಯ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮತ್ತೊಂದು ಕಡೆ ಚಿಕಿತ್ಸೆ ಕೂಡ ನಡೀತಾ ಇದೆ, ಆಪರೇಷನ್ ಆಗ್ತಾ ಇದೆ. ಆಪರೇಷನ್ಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಶಿಫ್ಟ್ ಮಾಡಲಾಗಿದೆ. ವೈದ್ಯಕೀಯ ಚಿಕಿತ್ಸೆ ಕೂಡ ಮುಂದುವರೆದಂತೂ ಗಂಭೀರವಾಗಿ ಗಾಯ